ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ನೂತನ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಕರ್ತನ ಆತ್ಮನು ಯಾರಲ್ಲಿದ್ದನು ಅವ್ರಿಗೆ ಬಿಡುಗಡೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಕರ್ತನ ಆತ್ಮ ಯಾರಲ್ಲಿದ್ದೋ ಅವ್ರಿಗೆ ಬಿಡುಗಡೆ ಎಂಬುದಾಗಿ ನಾವು ನೋಡ್ತೀವಿ. ಇದಕ್ಕೆ ಆಧಾರವಾಗಿ ಪೌಲನು ಕೊರಿಂಥದವರಿಗೆ 2ನೇ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದನೋ ಅವರಿಗೆ ಬಿಡುಗಡೆ ಉಂಟು. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ಯಾರು ಕರ್ತನಲ್ಲಿ ಇದ್ದಾರೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಬಿಡುಗಡೆ ಅಂದರೆ ದೇವರ ಆತ್ಮನು ಅನೇಕ ರೀತಿಯಲ್ಲಿ ಬಿಡುಗಡೆ ಕೊಡೋರು. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡುವರು, ಜಯ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ದೇವರ ಮಾರ್ಗದಲ್ಲಿ ನಾವು ಯಾವ ರೀತಿಯಲ್ಲಿ ನಡೀತಿದ್ದೀವೋ, ಭಯ ಭಕ್ತಿಯಿಂದ ನಾವು ಜೀವಿಸುವಾಗ ನಮ್ಮನ್ನು ಬಿಡುಗಡೆ ಕೊಡುವರಾಗಿದ್ದಾರೆ. ಅದೇ ತರ ರೋಮದವರಿಗೆ 8ನೇ ಅಧ್ಯಾಯ 9ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಬರೀತಾರೆ ನೋಡಿ, ಏನಂತಂದ್ರೆ, ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದ್ರೆ ಶರೀರ ಭಾವದಿಂದವರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿರಿ. ಆಮೇಲೆ ಅಲ್ಲಿ ಹೌದು ಪ್ರೀತಿಯ ಮಕ್ಕಳೇ, ದೇವರಿಗೆ ಅಧೀನರಾಗಿರ್ಬೇಕಂತೆ. ನಮ್ಮ ಶರೀರದ ಭಾವದಿಂದಿಲ್ಲದೆ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ರೆ ಅವನು ಕ್ರಿಸ್ತನಲ್ಲ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ನಾವು ಕ್ರೈಸ್ತರಾಗಿ ಇರ್ತೀವಿ ಇಲ್ಲಂತಲ್ಲ, ಆದರೆ ದೇವರು ನಮ್ಮಲ್ಲಿ ಇರುವಾಗ ನಾವು ಕ್ರೈಸ್ತರಾಗಿ ಜೀವಿಸಕ್ಕೆ ಆಗುತ್ತೆ. ಪ್ರೀತಿಯ ಮಕ್ಕಳು, ಅದೇ ತರ ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಭಯಭಕ್ತಿಯನ್ನು ಇರಬೇಕು. ನಮ್ಮ ಶರೀರ ಬಗ್ಗೆ ನಾವು ಚಿಂತೆ ಮಾಡದೆ, ದೇವರೇ ನನಗೆ ಬಿಡುಗಡೆ ಕೊಡು, ನನಗೆ ಕುಟುಂಬದಲ್ಲಿ ಸಮಸ್ಯೆ ಇದೆ, ಹೋರಾಟ ಇದೆ, ನೀನು ನನಗೆ ಜಯ ಕೊಡು ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ನಮಗೆ ಜಯ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ರೋಮಪುರದ 6ನೇ ಅಧ್ಯಾಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, 6ನೇ ಅಧ್ಯಾಯ 14ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳಲ್ಲಿ ಹೇಳ್ತಾರೆ ನೋಡಿ, ಯಾಕಂದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದ್ದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಕೃಪೆಯನ್ನು ಕೊಡುವರಾಗಿದ್ದಾರೆ. ಎಲ್ಲರೂ ಯಾರು ದೇವ ವಾಕ್ಯ ಓದ್ತಾರೋ ಅವರಿಗೆ ಕೃಪೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಎಂತ ಸಮಸ್ಯೆ ಬಂದರೂ ಕೂಡ ದೇವ್ರ ಕೃಪೆಯಿಂದ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಎಲ್ಲರೂ ಕೈ ಬಿಡಬಹುದು, ಆದರೆ ನಾನು ನಿನ್ನನ್ನು ಕೈ ಬಿಡುವುದು ಎಂಬುದಾಗಿ ದೇವರು ಹೇಳ್ತಾರೆ. ನನ್ನ ಕೃಪೆ ನಿಮ್ಮೊಂದಿಗಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ತರ ಪ್ರೀತಿಯ ಮಕ್ಕಳೇ, 7ನೇ ರೋಮಪುರದಿಗೆ 7ನೇ ಅಧ್ಯಾಯ 4ನೇ 6ನೇ ವಚನ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಏನಂದ್ರೆ ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು ಅಂದರೆ ಸತ್ತು ಜೀವಂತನಾಗಿ ಎದ್ದಾತನು ಸೇರಿಸಿಕೊಳ್ಳ್ರಿ. ಆಮೇಲೆ ಅಲ್ಲಿ ಪ್ರೀತಿಯ ಮಕ್ಕಳೇ, ದೇವ್ ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ನಾವು ಆತನನ್ನು ಹುಡುಕಬೇಕು. ದೇವ್ರಿಗೆ ನಿನ್ನನ್ನೇ ಸೇರಿಸ್ತೀನಿ, ನನ್ನಲ್ಲಿದ್ದಂತ ಎಲ್ಲ ತೆಗೆದಾಕು, ನನ್ನಲ್ಲಿದ್ದಂತ ಒಳ್ಳೆ ಪಾಪದಲ್ಲಿ ಜೀವಿಸದೆ ಅಪ್ಪ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವ್ರು ಎಂದಿಗೂ ಕೈ ಬಿಡುವುದಿಲ್ಲ, ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾನೆ. ಅಯ್ಯೋ ನನ್ನ ಮಗನೇ, ನೀನ್ ಯಾವ ತರ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಾನು ನಿನಗೆ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಜಯ ಕೊಡುವರು, ನಮ್ಮನ್ನು ಅದ್ಭುತವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆ ಇರಬೇಕು, ಭಯಪಡದೆ ಅಯ್ಯೋ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಭಯಪಡಬೇಡಿ. ನನ್ನ ಕುಟುಂಬದಲ್ಲಿ ಹೇಗಪ್ಪ ಸಾಲದ ಸಮಸ್ಯೆ ಭಯ ಇರ್ಬೋದು, ಆದರೆ ದೇವರು ಇಂದು ನಮಗೆ ಜಯ ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅನಾರೋಗ್ಯದಲ್ಲಿ ಇರ್ಬೋದು, ಆದರೆ ದೇವರು ಆರೋಗ್ಯ ಕೊಡುವಂತ ದೇವರಾಗಿದ್ದಾನೆ. ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡುವಂತ ದೇವರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರೇ ನೀನು ಹೇಳಿದಲ್ಲಪ್ಪ, ನೀನು ನಮ್ಮನ್ನು ಬಿಡುಗಡೆ ಕೊಡ್ತೀನದಾಗಿ. ಅದೇ ತರ ನೋಡಿ ಪ್ರೀತಿಯ ಮಕ್ಕಳು ಹೇಳ್ತಾರೆ ನೋಡಿ, ಏನಂದ್ರೆ ಕರ್ತನ ಆತ್ಮನು ಯಾರಲ್ಲಿದ್ದಾರೂ ಅವರಿಗೆ ಬಿಡುಗಡೆ ಉಂಟು. ಹೌದು ಪ್ರೀತಿಯ ಮಕ್ಕಳೇ, ಇಂದು ದೇವ್ರು ನಿಮ್ಮನ್ನು ವಾಸಿಸ್ತಾನೆ, ಇಂದು ನಿಮ್ಮನ್ನು ಬಿಡುಗಡೆ ಕೊಡ್ತಾನೆ. ಏನೇ ಸಮಸ್ಯೆ ಇದ್ರೂ ಕೂಡ ದೇವರು ನಿಮಗೆ ಜಯ ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ ಆದದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಹೌದು ಪ್ರೀತಿಯ ಮಕ್ಕಳು, ನಿಜವಾಗೂ ನಮ್ಮನ್ನು ಬಿಡುಗಡೆ ಕೊಡುವರಾಗಿದ್ದಾರೆ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ
ಪರಿಶುದ್ಧನೆ ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುತ್ತೆ ಸಾಯಂಕಾಲಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನೀನು ಬಿಡುಗಡೆ ಕೊಡುವಂಥ ದೇವರಾಗಿದೆ ಅಪ್ಪ. ಯಾರ್ಯಾರು ನನ್ನ ಕರ್ತನ ಆತ್ಮ ಇರ್ತಾರೋ ಅವ್ರಿಗೆಲ್ಲ ಬಿಡುಗಡೆ ಕೊಡ್ತೀವಿ ಅಂತ ಹೇಳುವಾಗ, ಯಾರ್ಯಾರು ವಿಡಿಯೋ ನೋಡ್ತಾರೋ ಅವ್ರಿಗೆ ಬಿಡುಗಡೆ ಕೊಡು, ಅವ್ರ ಶಾಂತಿ ಸಮಾಧಾನ ಕೊಡಪ್ಪ, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವ ತಂದೆ, ಆಮೇನ್.